ಅಂದರೆ ನನಗೇನು ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾನು ನೋಡಿರೋ ಪ್ರಕಾರ ಕೆಲವರು ಬಿಸ್ನೆಸ್ಸು ಮಾಡೋಕ್ಕಿಂತ ಹೋದ್ಮೇಲೆ ತುಂಬ ಜನ ಲಾಸ್ ಆಗಿಬಿಟ್ಟವ್ರೆ. ಮತ್ತೆ ಎದ್ದೇಳೋಕ್ಕಾಗಲ್ಲ. ನಾವು ಅನ್ಕೋತೀವಿ ಏನಿದೊಂದು ಬಿಸ್ನೆಸ್ ಅಲ್ಲ, ಹೋಗೋರು ಇನ್ನೊಂದು ಬಿಸ್ನೆಸ್ ಮಾಡೋಣ ಅಂತ. ಆ ಟೈಮ್ ಗ್ಯಾಪ್ ಇದೆಯಲ್ಲ, ಒಂದ್ಸಲ ಬಿದ್ಮೇಲೆ ಮತ್ತೆ ಎದ್ದೇಳೋ ಟೈಮ್ ಗ್ಯಾಪ್ ಇದೆಯಲ್ಲ, ಅದು ಭಾರಿ ತುಂಬ ಕಷ್ಟ. ಎಲ್ಲರ ಜೀವನದಲ್ಲಿ ಆ ಫೇಸ್ ಬಂದೇ ಬರುತ್ತೆ. ಒಂದ್ಸಲ ಬಿದ್ಮೇಲೆ ಇನ್ನೊಂದ್ಸಲ ಎದ್ದೇಳೋಕ್ಕೆ ಆ ಟೈಮ್ ಗ್ಯಾಪಲ್ಲಿ ನಾವು ಸರ್ವೈವ್ ಆಗಬೇಕು, ಇಂಪಾರ್ಟೆಂಟು. ನಾವು ಆ ಗ್ಯಾಪಲ್ಲಿ ಏನಾರ ಬ್ಯಾಡ್ ನೆಗೆಟಿವ್ ಡಿಸಿಷನ್ ತೊಗೊಂಡ್ರೆ ತುಂಬ ಕಷ್ಟ ಲೈಫು. ಅವ್ರು ಯಾವ್ದಾದ್ರು ಈ ಬಿಸ್ನೆಸ್ ಮ್ಯಾನ್ಗಳು ತುಂಬ ಜನ ಒತ್ತಡಕ್ಕೆ ಸಿಲುಕಿರ್ತಾರೆ, ತುಂಬ ಜನ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಏನೋ ಒಂದು ಕಾರಣಕ್ಕೆ ಬಿಸ್ನೆಸ್ ಲಾಸ್ ಆಗೇ ಆಗುತ್ತೆ. ಈಗ ಬಿಸ್ನೆಸ್ ಎಲ್ಲ ಬಿಸ್ನೆಸ್ಸು ಆದಾಯ ಕೊಡ್ತವೆ ಅಂತ ಇಲ್ಲ, ಎಲ್ಲ ಬಿಸ್ನೆಸ್ಸು ನೆಗೆಟಿವ್ ಆಯ್ತವೆ, ಫೇಲ್ಯೂರ್ ಆಗುತ್ತೆ ಅಂತಿಲ್ಲ. ಕೆಲವೊಂದು ಕಾರಣಗಳಿಗೆ ಪಾಸಿಟಿವ್ ಆಗ್ಬೋದು, ಕೆಲವೊಂದು ಕಾರಣಗಳಿಗೆ ನೆಗೆಟಿವ್ ಆಗ್ಬೋದು. ಆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎಲ್ಲನೂ ಒಂದೇ ಸಮನಾಗಿ ತಗೊಂಡು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋದಿದೆಯಲ್ಲ, ಅದೇ ಮನುಷ್ಯನ ಮುಂದಕ್ಕೆ ಎತ್ತರಕ್ಕೆ ತಗೊಂಡೋಗ್ತದೆ. ನಮಸ್ಕಾರ ಎಲ್ರಿಗೂ. ನಿನ್ನೆ ನನ್ನ ಗಾಡಿ ಪಂಚರ್ ಆಗಿತ್ತು. ಪಂಚರ್ ಹಾಕ್ಸೋಕ್ಕೆ ಅಂದ್ಬಿಟ್ಟು ರೋಡ್ ಸೈಡ್ ತಳ್ಕೊಂಡು ಹೋಗ್ತಾರೆ. ಅಲ್ಲೇ ರೋಡ್ ಸೈಡಲ್ಲಿ ಒಬ್ಬರು ಪಂಚರ್ ಆಗ್ತಿದ್ರು. ಪಂಚರ್ ಹಾಕ್ಸೋಣ ಅಂದ್ಬಿಟ್ಟು ಅವ್ರ ಹತ್ರಕ್ಕೆ ಹೋದೆ. ಅವ್ರು ಹಂಗೆ ಪಂಚರ್ ಹಾಕ್ಬೇಕಾರೆ, ಸರ್ ಪಂಚರ್ ಮೇಲೆ ಪಂಚರ್ ಆಗಿಬಿಟ್ಟೈತೆ, ಅದಾದ್ಮೇಲೆ ಪಂಚರ್ ಹಾಕಿದ್ರೆ ಪಂಚರ್ ನಿಲ್ಲೋದಿಲ್ಲ, ಒಂದು ಟ್ಯೂಬೇ ಹಾಕ್ಸ್ಬಿಡಿ ಸರ್, 330 ರೂಪಾಯಿ ಕೊಟ್ಟು ಟ್ಯೂಬೇ ಹಾಕ್ಸ್ಬಿಡಿ ಅಂತಂದರು. ನಾನು ಸರ್ ದುಡ್ಡಿಲ್ಲ, ಈ ಒಂದು ಪಂಚರ್ ಹಾಕ್ಸೋಕ್ಕೆ 80 ರೂಪಾಯಿ ಆಯ್ತದೆ, ಬರೀ ಆಗಿರೋದೇ ಒಂದು ಪಂಚರ್, ಅದು ಪಂಚರ್ ಮೇಲೆ ಪಂಚರ್ ಆಗೈತೆ ಅಂದ್ಬಿಟ್ಟು ನೀವು ಟ್ಯೂಬೇ ಚೇಂಜ್ ಮಾಡಿಸಿ ಅಂತ ಇದ್ರಲ್ಲ ಹೆಂಗೆ ಅಂತಂದು. ಸರ್ ಅದು ಪಂಚರ್ ಆಗಿರೋದು ಪಂಚರ್ ಮೇಲೆ ಪಂಚರ್ ಆಗೈತಲ್ಲ, ಈಗ ಮೂಳೆ ಮುರಿದೋಗಿರೋ ಜಾಗದಲ್ಲಿ ಮೂಳೆ ಮುರಿದೋದಂಗೆ, ಅದು ಎಷ್ಟೇ ರೆಡಿ ಮಾಡಿದ್ರು ಮತ್ತೆ ಹಂಗೆ ಆಗುತ್ತೆ, ಹೊಸ ಟ್ಯೂಬ್ ಹಾಕ್ಬಿಡಿ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಹಂಗೆ ಮಾತಾಡ್ತಾ ಕಾನ್ವರ್ಸೇಷನಲ್ಲಿ, ನೀವು ಯಾಕೆ ಇಲ್ಲಿ ರೋಡ್ ಸೈಡಲ್ಲಿ ಹಾಕೊಂಡಿದ್ದೀರಾ ಪಂಚರ್ ಶಾಪ್ನ, ಒಳಗಡೆ ಹಾಕೋಬೋದಲ್ಲ, ಅಂಗಡಿ ಮಾಡ್ಕೋಬೋದಲ್ಲ ಅಂತ ನಾನು ಕೇಳಿದೆ. ಅವ್ರೇನಂದ್ರು, ಸರ್ 20 ವರ್ಷದಿಂದ ಪಂಚರ್ ಹಾಕ್ತಿದ್ದೀನಿ ನಾನು, 20 ವರ್ಷದಿಂದ ಒಂದು ಪಂಚರ್ ಶಾಪ್ ಇಟ್ಟಿದ್ದೆ, ಲಾಸ್ ಆಗಿಬಿಡ್ತು, ಅವರಿಂದ ಇಲ್ಲೇ ರೋಡ್ ಸೈಡಲ್ಲೇ ಹಾಕ್ತಿದ್ದೀನಿ, ಅದೇ ನನಗೆ ಅಂಗಡಿ ಸ್ವಲ್ಪ ಒಳಗಡೆ ಇದೆ, ಅಲ್ಲಿ ಯಾರಿಗೂ ಕಾಣಲ್ಲ ಅಂದ್ಬಿಟ್ಟು ರೋಡಲ್ಲಿ ಹಾಕ್ತೀನಿ, ಸಂಜೆ ಆದಮೇಲೆ ಒಳಗಡೆ ತೊಗೊಂಡೋಗಿ ಇಟ್ಕೊತೀನಿ ಮೆಟೀರಿಯಲ್ಸ್ ಎಲ್ಲ ಅಂತ. ನಾನೇನು ಮಾಡಿದೆ, ಫೋನ್ ಇತ್ತಿಲ್ಲ ಕೈಲಿ, ಅವ್ರನ್ನ ವೀಡಿಯೋ ಮಾಡ್ತಾಯಿದ್ದೆ ಹಂಗೆ ಇಟ್ಕೊಂಡು. ಹೌದಾ, ಏನು ಇತ್ತಾ ಅಂತೆಲ್ಲ ಕೇಳ್ತಿದ್ದೆ. ಸರ್ ಇದೇನಕ್ಕೆ ವೀಡಿಯೋ ಮಾಡ್ತಿದ್ದೀರಾ ಅಂತ ಅವ್ನು ಕೇಳ್ದ. ನಾನು ಇಲ್ಲೇ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ, ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ, ಇಲ್ಲ ಫೇಸ್ಬುಕ್ ಹಾಕೋಕ್ಕೆ, ಇಲ್ಲ ಯೂಟ್ಯೂಬ್ಗೆ ಹಾಕಿ ಹಂಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವನೇನೊಂದು ಉತ್ತರ ಕೊಟ್ಟರು ಅಂದರೆ, ಸರ್ ದಯವಿಟ್ಟು ಫೇಸ್ಬುಕ್ಕು ಯಾವುದಕ್ಕೂ ಹಾಕ್ಬೇಡಿ, ಸೋಷಿಯಲ್ ಮೀಡಿಯಾಗೆ. ನಾನು ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡಿದ್ರೆ, ಪಂಚರ್ ಆಗ್ತಿರೋದು ರೋಡ್ ಸೈಡಲ್ಲಿ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಅವರು ಅಂದ್ಕೊಂಡವ್ರೆ ಯಾವುದೋ ಅಂಗಡೀಲಿ ಕೆಲಸ ಮಾಡ್ತಿದ್ದಾನೆ, ಸ್ವಂತ ಅಂಗಡಿ ಇದೆ, ಅಲ್ಲಿ ಕೆಲಸ ಮಾಡ್ತಿರೋದು ಇವರು ಅಂತ ಅಂದ್ಕೊಂಡವ್ರೆ. ಈಗ ನಾನು ರೋಡ್ ಸೈಡಲ್ಲಿ ಏನಾರು ಪಂಚರ್ ಆಗ್ತಿರೋದು ಅವ್ರಿಗೆ ಏನಾರು ಗೊತ್ತಾದರೆ ಮನ್ಸಿಗೆ ತುಂಬ ಬೇಜಾರು ಮಾಡ್ಕೊತಾರೆ, ಪ್ಲೀಸ್ ಹಾಕ್ಬಿಡಿ ಸರ್ ಅಂತ. ಹೌದಾ, ಆಯ್ತು ಇಲ್ಲಿ ಬಿಡಿ, ಸುಮ್ಮನೆ ಮಾಡಿದೆ ಅಂದ್ಬಿಟ್ಟು ಅವ್ನು ಮುಂದೆಲ್ಲ ಡಿಲೀಟ್ ಮಾಡಿಬಿಟ್ಟೆ ವೀಡಿಯೋಗಳನ್ನ. ಅಂದರೆ ಇದರಲ್ಲಿ ಏನು ಅನ್ನಿಸ್ತು ಅಂದರೆ, ಈಗ ನೋಡಿ, ಯಾವುದೇ ಈಗ ಅವನು ದಿವಸಕ್ಕೆ 600 ಇಂದ 800 ರೂಪಾಯಿ ದುಡಿಮೆ ಮಾಡ್ತಾನಂತೆ. ದುಡಿಮೆ ಮಾಡ್ತಾನೆ. ಅವ್ನು ಹೇಳ್ತಾರೆ, ಸರ್ ಈ ದುಡಿಮೇಲಿ 600 ಇಂದ 800 ರೂಪಾಯಿ ದುಡಿತೀನಲ್ಲ ನಾನು, ಅದರಲ್ಲಿ ನಾವು ಖುಷಿಯಾಗಿದ್ದೀವಿ ಸರ್. ನಮ್ಮ ಅತ್ತೆ ನಮ್ಮ ಮನೇಲಿ ಇದ್ದಾರೆ, ನಮ್ಮ ಮಿಸ್ಸಸ್ಸು ಗೊತ್ತಿಲ್ಲ ನಾನು ಈ ಕೆಲಸ ಮಾಡೋದು, ಗೊತ್ತಾದರೆ ಮನಸ್ಸಿಗೆ ನೊಂದ್ಕೋತಾರೆ, ಅವ್ರಿಗೇನು ಬೇಕೋ ಕೊಡಿಸ್ತೀನಿ ಸರ್ ನಾನು, ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ತಿಂಗಳಿಗೆ ಒಂದು 5,000 ಇಂದ 6,000 ರೂಪಾಯಿ ಉಳಿತದೆ, ಅದು ಮತ್ತೆ ಮುಂದಿನ ತಿಂಗಳಿಗೆ ಟ್ಯೂಬೋ ಟೈರೋ ಏನೋ ಹೊಸ ಥರಕ್ಕೆ ಖರ್ಚು ಯೂಸ್ ಮಾಡ್ಕೊತೀನಿ ಸರ್ ಅಂತ. ನಾನು ಆಯ್ತಪ್ಪ ಅಂತ ಹಂಗೆ ಮಾತಾಡ್ತಾ ಅವ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು. ನೋಡಿ ಸರ್ ಯಾಕೆ ಹೇಳ್ತಿದ್ದೀರಾ ಅಂತ ಸುಮ್ಮನೆ ಹಂಗೆ ಕೇಳಿದೆ. ಸರ್ ನಾನು ಕಷ್ಟಪಡೋದು ನಮ್ಮ ಮನೇಲಿ ನೋಡ್ತಾರೆ, ನಮ್ಮ ಮಕ್ಕಳು ನೋಡ್ತಾರೆ, ನಮ್ಮ ಮಕ್ಕಳು ನಮ್ಮಮ್ಮ ನಮ್ಮ ಅತ್ತೆ ನಮ್ಮ ಮಿಸ್ಸಸ್ ಎಲ್ಲ ನೋಡಿದ್ರೆ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಬಿಡ್ತಾರೆ. ಅವರು ತುಂಬ ಪ್ರೀತಿಸ್ತಾರೆ ಸರ್, ನಾವು ತುಂಬ ಕಷ್ಟದಿಂದ ಬೆಳೆದಿರೋದು, ನಾನು ಹಿಂಗೆ ಕೆಲಸ ಮಾಡ್ತೀನಿ ಅಂತ ಗೊತ್ತಾದರೆ ಅವರು ನನಗಿಂತ ಜಾಸ್ತಿ ನೊಂದ್ಕೋತಾರೆ. ನನಗೆ ಕಷ್ಟ ಎಲ್ಲ ಏನು ಆಗಲ್ಲ ಸರ್, ಅವರು ಮನಸ್ಸಲ್ಲಿ ನೊಂದ್ಕೊಂಡ್ರೆ, ನೋವಾದರೆ, ಅವರು ಕಷ್ಟ, ನನ್ನ ಕಷ್ಟನ ಅವ್ರ ಮುಂದೆ ಹೇಳ್ಕೊಂಡ್ರೆ ಅವ್ರು ಇನ್ನೂ ಜಾಸ್ತಿ ನೊಂದ್ಕೋತಾರೆ, ಮತ್ತು ಬೇಜಾರಾಗುತ್ತೆ ಸರ್, ಈಗ ಹೆಂಗೆ ಖುಷಿಯಾಗಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಹೌದಪ್ಪ ಆಯಿತು ಅಂತ ಅಂದ್ಬಿಟ್ಟು ನಾನು ಪಂಚರ್ ಹಾಕ್ಸ್ಕೊಂಡು ಹೊರಟೆ. ಏನೇನು ಪಂಚರ್ ಹಾಕ್ಸಿಲ್ಲ, ಟೈರ್ ಹಾಕ್ಸೆ, 320 ರೂಪಾಯಿ ಕೊಟ್ಟು ಟೈರ್ ಹಾಕ್ಸ್ಕೊಂಡು ಹೊರಟೆ. ಏನಪ್ಪ ಅಂದರೆ, ಈಗ ಪ್ರತಿಯೊಬ್ಬರು ಜೀವನದಲ್ಲೂ ಏಳು ಬೀಳುಗಳು ಇದ್ದಿರ್ತವೆ. ಕೆಲವೊಂದು ಅಂದರೆ ನನಗೇನು ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾನು ನೋಡಿರೋ ಪ್ರಕಾರ ಕೆಲವರು ಬಿಸ್ನೆಸ್ಸು ಮಾಡೋಕ್ಕಿಂತ ಹೋದ್ಮೇಲೆ ತುಂಬ ಜನ ಲಾಸ್ ಆಗಿಬಿಟ್ಟವ್ರೆ. ಮತ್ತೆ ಎದ್ದೇಳೋಕ್ಕಾಗಲ್ಲ. ನಾವು ಅನ್ಕೋತೀವಿ ಏನಿದೊಂದು ಬಿಸ್ನೆಸ್ ಅಲ್ಲ, ಹೋಗೋರು ಇನ್ನೊಂದು ಬಿಸ್ನೆಸ್ ಮಾಡೋಣ ಅಂತ. ಆ ಟೈಮ್ ಗ್ಯಾಪ್ ಇದೆಯಲ್ಲ, ಒಂದ್ಸಲ ಬಿದ್ಮೇಲೆ ಮತ್ತೆ ಎದ್ದೇಳೋ ಟೈಮ್ ಗ್ಯಾಪ್ ಇದೆಯಲ್ಲ, ಅದು ಭಾರಿ ತುಂಬ ಕಷ್ಟ. ಎಲ್ಲರ ಜೀವನದಲ್ಲಿ ಆ ಫೇಸ್ ಬಂದೇ ಬರುತ್ತೆ. ಒಂದ್ಸಲ ಬಿದ್ಮೇಲೆ ಇನ್ನೊಂದ್ಸಲ ಎದ್ದೇಳೋಕ್ಕೆ ಆ ಟೈಮ್ ಗ್ಯಾಪಲ್ಲಿ ನಾವು ಸರ್ವೈವ್ ಆಗಬೇಕು, ಇಂಪಾರ್ಟೆಂಟು. ನಾವು ಆ ಗ್ಯಾಪಲ್ಲಿ ಏನಾರ ಬ್ಯಾಡ್ ನೆಗೆಟಿವ್ ಡಿಸಿಷನ್ ತೊಗೊಂಡ್ರೆ ತುಂಬ ಕಷ್ಟ ಲೈಫು. ಅವ್ರು ಯಾವ್ದಾದ್ರು ಈ ಬಿಸ್ನೆಸ್ ಮ್ಯಾನ್ಗಳು ತುಂಬ ಜನ ಒತ್ತಡಕ್ಕೆ ಸಿಲುಕಿರ್ತಾರೆ, ತುಂಬ ಜನ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಏನೋ ಒಂದು ಕಾರಣಕ್ಕೆ ಬಿಸ್ನೆಸ್ ಲಾಸ್ ಆಗೇ ಆಗುತ್ತೆ. ಈಗ ಬಿಸ್ನೆಸ್ ಎಲ್ಲ ಬಿಸ್ನೆಸ್ಸು ಆದಾಯ ಕೊಡ್ತವೆ ಅಂತ ಇಲ್ಲ, ಎಲ್ಲ ಬಿಸ್ನೆಸ್ಸು ನೆಗೆಟಿವ್ ಆಯ್ತವೆ, ಫೇಲ್ಯೂರ್ ಆಗುತ್ತೆ ಅಂತಿಲ್ಲ. ಕೆಲವೊಂದು ಕಾರಣಗಳಿಗೆ ಪಾಸಿಟಿವ್ ಆಗ್ಬೋದು, ಕೆಲವೊಂದು ಕಾರಣಗಳಿಗೆ ನೆಗೆಟಿವ್ ಆಗ್ಬೋದು. ಆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎಲ್ಲನೂ ಒಂದೇ ಸಮನಾಗಿ ತಗೊಂಡು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋದಿದೆಯಲ್ಲ, ಅದೇ ಮನುಷ್ಯನ ಮುಂದಕ್ಕೆ ಎತ್ತರಕ್ಕೆ ತಗೊಂಡೋಗ್ತದೆ. ಈ ವಿಡಿಯೋ ಅಂದರೆ ಇದು ಯಾಕೆ ಹೇಳಬೇಕು ನಿಮಗೆಲ್ಲ ಅನಿಸ್ತು ಅಂದರೆ,
ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳಿದ್ದೇ ಇರ್ತದೆ. ಆ ಕಷ್ಟಗಳನ್ನ ನಾವು ಹೆಂಗೆ ನಿಭಾಯಿಸ್ತೀವಿ ಮತ್ತು ಆ ಫೇಸಲ್ಲಿ ನಾವು ಹೆಂಗೆ ಸರ್ವೈವ್ ಆಗ್ತೀವಿ, ಅದನ್ನು ನಾವು ಹೆಂಗೆ ಚಾಲೆಂಜಿಂಗಾಗಿ ತಗೋತೀವೋ, ಸಾಫ್ಟಾಗಿ ತಗೋತೀವೋ, ಇನ್ನೊಂದು ಮತ್ತೊಂದು ಏನೇ ಇದ್ರೂ ನಾವು ನಿಭಾಯಿಸ್ಬೇಕಾಗಿರೋದು ನಾವೇ. ಈ ಕಷ್ಟ ಅಂತ ಬಂದ ತಕ್ಷಣ ಬಿಟ್ಟು ಓಡೋಕ್ಕಾಗುತ್ತಾ? ಆಗಲ್ಲ. ಅದನ್ನು ನಿಭಾಯಿಸಲೇಬೇಕಲ್ವಾ? ಒಂಚೂರು ಶ್ರದ್ಧೆಯಿಂದ ನಿಷ್ಠೆಯಿಂದ ನಿಭಾಯಿಸಿದ್ರೆ ಒಂಚೂರು ಮುಂದಕ್ಕೆ ಹೋಗ್ಬೋದು. ಅದನ್ನೇ ನಾವು ಲೇಜಿಯಾಗಿ ಬಿಟ್ಬಿಟ್ರೆ, ಅಯ್ಯೋ ಕಷ್ಟ ಬಂತು ಬಿಟ್ಬಿಡಪ್ಪ, ಅಯ್ಯೋ ಏನಕ್ಕೆ ಮಾಡೋದು ಅಂತ ಬಿಟ್ಬಿಟ್ರೆ ನನಗನ್ನಿಸ್ತದೆ ಅದು ಮುಂದಕ್ಕೆ ಹೋಗಲ್ಲ ಅಂತ. ಏನಿವೆ ಇದೆಲ್ಲ ಯಾಕೆ ಅಂದರೆ ನನಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.